ನಮಸ್ಕಾರ. ನಮಗೆ ಆ್ಯಕ್ಚುಲಿ ಆರೋಗ್ಯ ಸರಿ ಇಲ್ಲ. ಜ್ವರ, ನನಗೆ ಸಿಕ್ಕಾಪಟ್ಟೆ ಜ್ವರ. ಅವನು ಹಿಂಸೆ ಕೊಟ್ಟ ಅಂತ ಬಂದೆ. ಇದು ಬೇರೆ ಯಾರಿದು ಬರ್ತಿಲ್ಲ. ನಾನು ಭಾಳ ಕಷ್ಟ ಹಿಂಸೆ ಕೊಟ್ಟು ಬಂದೆ. ಭಾಳ ಹಿಮಾಲಯ ಎಲ್ಲ ಸುತ್ತಕೊಂಡು ಸ್ವಲ್ಪ ಎಲ್ಲ ಇನ್ಫೆಕ್ಷನ್ ಆಯಿತು. ಕೋಮಲ್ ಅವರು ಈ ಚಿತ್ರದಲ್ಲಿ ಒಂದು ವಕೀಲನ ಪಾತ್ರ ಮಾಡ್ತಿದ್ದಾರೆ. ಆದರೆ ನಿಜ ಜೀವನದಲ್ಲೂ ವಕೀಲನೇ ಅವನು. ಅವತ್ತೊಂದು ಸ್ವಲ್ಪ ತಾಳ್ಮೆ ಅವನು ವಹಿಸಿದ್ದಿದ್ದರೆ, ಸಿನಿಮಾ ಕಡೆ ಬರದೆ ಹೋಗಿದ್ದಿದ್ದರೆ, ಇವತ್ತು ಅವನು ಭಾಳ ದೊಡ್ಡ ಜಡ್ಜ್ ಸ್ಥಾನದಲ್ಲಿ ಇರ್ತಾ ಇದ್ದ. ಅವನ ಸ್ನೇಹಿತರು ಅನೇಕರು ಇವತ್ತು ಜಡ್ಜ್ಗಳಾಗಿದ್ದಾರೆ. ಅವನು ಬಿಕಾಸ್ ಆಫ್ ಆರ್ಟ್ ಈ ಮಿಸ್ ದಿ ಟ್ರೈನ್. ಅದು ಸುಮಾರು ಸರಿ ನಾನು ನಮ್ಮ ತಾಯಿಯವ್ರನ್ನ ಬೈಕೋತೀನಿ. ಎಂಥ ಕೆಲಸ ಮಾಡ್ಬಿಟ್ಲು ನಮ್ಮಮ್ಮ. ನಾವೆಲ್ಲೋ ಹೊಟ್ಟೆಪಾಡೆ ನಾವೆಲ್ಲೋ ಬಂದ್ವಿ, ಅವನು ಕೂಡ ಬಣ್ಣ ಹಚ್ಚಿಸ್ಬಿಟ್ಲಲ್ಲ ಅಂತ ಸಿಟ್ಟತ್ತಿತ್ತು ನನಗೆ. ಇವತ್ತು ಪಾತ್ರದಲ್ಲಿ ಆತ ತಿರ್ಗಾ ವಾಪಸ್ ಲಾಯರ್ ಪಾತ್ರ ಮಾಡ್ತಿದ್ದಾನೆ. ನನ್ನ ಹೃದಯದಿಂದ ಅವನಿಗೆ ಶುಭ ಹಾರೈಸ್ತೀನಿ. ನಾಟ್ ಓನ್ಲಿ ಕೋಮಲ್, ಇಡೀ ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು. ಇದರ ಇತಿಹಾಸ 75-80 ವರ್ಷದ ಇತಿಹಾಸ. ಈ ಸಿನಿಮಾ ರಂಗ ಉಳಿಬೇಕು, ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು. ನಮಗೆಲ್ಲ ಅವಕಾಶ ಸಿಕ್ಕಿತ್ತು. ನಾವೆಲ್ಲ ಸುಮಾರು ಒಂದು 45 ವರ್ಷಗಳ ಕಾಲ ಸಿನಿಮಾನಲ್ಲಿ ಎಲ್ಲ ನೋಡಿದ್ವಿ. ವಿ ಸಾ ಎವ್ರಿಥಿಂಗ್, ಎಲ್ಲ ಸಿಕ್ತು ನಮಗೆ. ಮುಂದಿನ ಪೀಳಿಗೆಗೆ ಅದು ಆ ಥರ ಸಿಗಬೇಕು, ನಮ್ಮ ಆಸೆ. ಅದು ತಾತ್ಸಾರ ಮನೋಭಾವ ಇಟ್ಕೊಂಡು 200 ಕೋಟಿ 300 ಕೋಟಿ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ, ಮಿಕ್ಕಿದೆಲ್ಲ ಸಿನಿಮಾ ಅಲ್ಲ ಅನ್ನೋ ಸ್ಥಿತಿ ಏನು ಬಂದಿದೆ ಮೈಂಡಿಗೆ, ತೆಗೆದುಹಾಕ್ಬೇಕು. ಅದನ್ನು ಉತ್ತಮವಾದ ಅಂಶ ಅದು ಏನೇ ಇದ್ರೂ ಕೂಡ ಸಪೋರ್ಟ್ ಮಾಡಬೇಕು. ಯಾವಾಗ ನಾವು ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಆವಾಗ ನಮ್ಮತನ ಉಳಿಯುತ್ತೆ, ನಮ್ಮ ಕನ್ನಡ ಉಳಿಯುತ್ತೆ. ನಾವು ಅದು ಬಿಟ್ಟು ಇಲ್ಲ ಅವರು ಆ ಪಿಕ್ಚರು ಈ ಪಿಕ್ಚರು 200 ಕೋಟಿ 1000 ಕೋಟಿ ಅಂತ ಯೋಚನೆ ಮಾಡಿದಾಗ ಕಷ್ಟವಾಗ್ತದೆ. ಹಂಗಾಗಿ ಎಲ್ಲರೂ, ಎಲ್ಲ ಕನ್ನಡದ ಪ್ರೇಮಿಗಳು ಮಾಧ್ಯಮದ ಮುಖಾಂತರ ನನ್ನ ಪ್ರಾರ್ಥನೆ, ನೀವೆಲ್ಲರೂ ಭುಜವಾಗಿ ನಿಂತು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು. ಬರೀ ಚಿತ್ರರಂಗ ಅಲ್ಲ, ಎಲ್ಲ ಮಾಧ್ಯಮನ ಉಳಿಸ್ಕೋಬೇಕು. ಇವತ್ತು ಪತ್ರಿಕೆನ ಉಳಿಸ್ಕೋಬೇಕು, ಸಾಹಿತ್ಯನ ಉಳಿಸ್ಕೋಬೇಕು, ಕನ್ನಡತನ ಉಳಿಸ್ಕೋಬೇಕು. ಹೆಮ್ಮೆಯಿಂದ ಕಾಲ ಎತ್ತಿ ನಾವು ಕನ್ನಡ ಅಂತ ಕೇಳಬೇಕು, ನಾಚಿಕೆ ಪಡಬಾರ್ದು. ಇಷ್ಟೆಲ್ಲ ಇದ್ದಾವೆ. ಎಲ್ಲ ಅಳಿದುಳಿದು ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಎಲ್ಲರೂ ವಲಸೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಕನ್ನಡ ಉಳಿಸೋರು ಇವೆಲ್ಲ. ಅದರಿಂದ ನೀವೆಲ್ಲ ಚಪ್ಪಾಳೆ ಹೊಡೆದು ಎಲ್ಲ ಕನ್ನಡ ಪಿಕ್ಚರ್ಗೂ ಸಪೋರ್ಟ್ ಮಾಡಿ. ಒಳ್ಳೆ ಮತ್ತು ನನ್ನ ಕಿವಿ ಮಾತು ಇಂಡಸ್ಟ್ರಿಗೆ ಏನು ಅಂದರೆ, ಸ್ವಲ್ಪ ಕಾಲ ಬದಲಾಗಿದೆ. ಹಾಗಾಗಿ ಕತೆ ಮೇಲೆ ತುಂಬ ಗಮನ ಹರಿಸಿ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸ್ವಭಾವನ ನಾವು ಡೆವಲಪ್ ಮಾಡ್ಕೋಬೇಕು. ಇದ್ದಾರೆ, ಬುದ್ಧಿವಂತರಿದ್ದಾರೆ. ಕೂತು ಚರ್ಚೆ ಮಾಡಿ 6 ತಿಂಗಳು ಕತೆ ಮಾಡಬೇಕು, 1 ತಿಂಗಳು ಶೂಟಿಂಗ್ ಮಾಡಬೇಕು. ಇದು ನಮ್ಮ ಸಿಸ್ಟಮ್. 6 ತಿಂಗಳು ಮಾಡಬೇಕು ಕತೆನ, 1 ತಿಂಗಳು ಶೂಟಿಂಗ್ ಮುಗಿಸ್ಬೇಕು. ಅದು ಸಕ್ಸಸ್ಸು. ಆ ಥರ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಪರಿಚಯ ಆಗಲಿಲ್ಲ ಚಿತ್ರದುರ್ಗ ಸಿದ್ದು ಅವ್ರಿಗೆ ಒಳ್ಳೇದಾಗಲಿ. ಪಾಪ ಅವರು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಯಂಗ್ಸ್ಟರು. ನಾವು ಮುಂಚೆ ಎಲ್ಲ ಪ್ರೆಸ್ಸಿಗೆ ಬಂದು ಕೂತ್ಕೊಂಡ್ರೆ ನಮ್ಮನು ನಮ್ಮೆಲ್ಲ ತಲೆಗಳಿದ್ರಲ್ಲ ಯಾರು ಕಾಣಿಸ್ತಾ ಇಲ್ಲ, ನೋವಾಗ್ತದೆ. ಇದಾರೆಲ್ಲ ತಾವೇ ಆಗಿದ್ದೀರಿ, ಭಾಳ ಸಂತೋಷ. ಒಳ್ಳೇದಾಗಲಿ, ಶುಭವಸ್ತು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಜೊತೆ ಇರುವಂಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇವತ್ತು ತೆನಾಲಿ ಶುಭವಾಗಲಿ ಅಂತ ನಿಮ್ಮ ಕಡೆಯಿಂದ ನಮ್ಗೆ ಆಶೀರ್ವಾದ ಬೇಕು. ಈ ಚಿತ್ರದಲ್ಲಿ ನಮ್ಮ ಸಿದ್ರು ಅವರು ಸೆಕೆಂಡ್ ಪಿಕ್ಚರ್ ಮಾಡ್ತಾಯಿದ್ದಾರೆ. ಮುಂಚೆ ಮಾರೀಚಿ ಅಂತ ಒಂದು ಪಿಕ್ಚರ್ ಮಾಡಿದರು. ಈಗ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಅವರು ಕತೆ ಹೇಳಿದಾಗ ನಾನು ಆ್ಯಕ್ಚುಲಾಗಿ ಲಾಯರ್ ಕತೆಗೆ ಇನ್ನೊಂದು ಕತೆಗೆ ಪ್ರಿಪೇರ್ ಆಗಿದ್ದೆ, ಅದು ಅವರು ಸ್ವಲ್ಪ ಮಾಡಲಿಲ್ಲ. ಬಟ್ ಇವ್ರು ಬಂದು ಹೇಳಿದಾಗ ಇದರಲ್ಲಿ ತುಂಬ ವಿಭಿನ್ನ ಅನಿಸಿದ್ದೇನೆಂದರೆ, ನಾನು ನಾರ್ಮಲ್ ಲಾಯರ್ ಅಲ್ಲ, ಇದರಲ್ಲಿ ಡೈವರ್ಸ್ ಅಡ್ವೊಕೇಟ್ ಆಗಿರೋದ್ರಿಂದ ಆ ಫ್ಯಾಮಿಲಿ ಕೋರ್ಟು ಅದರದ್ದೆಲ್ಲ ತುಂಬ ಹ್ಯೂಮರು ಈ ಚಿತ್ರದಲ್ಲಿ ತನ್ನನ್ನು ತಾನೇ ನಾವು ಮಾಡಲಿಲ್ಲ ಅಂದರೂ ಹ್ಯೂಮರ್ ಬರುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ
ತುಂಬ ಡೈವರ್ಸ್, ಮದುವೆಗಿನ್ನ ಜಾಸ್ತಿ ಡೈವರ್ಸೇ ಆಗ್ತಾ ಇದೆ. ಸೊ ಅದನ್ನು ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳೋವಂಥ ಒಂದು ಹ್ಯೂಮರಸ್ ಸ್ಟೋರಿ ಇದು. ಇದಕ್ಕೆ ನಮ್ಮ ಉದಯ್ ಲೀಲಾ ಅವರು ಕ್ಯಾಮ್ರಾಮ್ಯಾನು, ಎಲ್ಲ ಕುನ್ನಿಗೆ ಅವರೇ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಇಸ್ಕೊಂಡು ಯಾವುದೋ ಬೇರೆ ಪಿಕ್ಚರ್ ಹೊಟ್ಟೋಗಿದ್ರು. ಆಮೇಲೆ ಪಾಪ ಅಡ್ವಾನ್ಸು ಅವ್ರು ಯಾರೋ ಕಿತ್ಕೊಂಡ್ರು, ಬಟ್ ಗೊತ್ತಿಲ್ಲ ನನಗೆ ಅದು. ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನು, ನಮ್ಮ ಚಿತ್ರಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ರಿತ್ವಿಕ್ ಅವರು ಎಷ್ಟು ಮೂವೀಸ್ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕಳಿಸಿರೋ 2 ಸಾಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ನಿರ್ಮಾಪಕರು ಆ್ಯಸ್ ಯೂಶಲ್ ನಮ್ಮ ವೈಫ್ ಥರನೇ ಎಲ್ಲ ಹಿಂದೆ ನಿಂತ್ಕೊಂಡಿರ್ತೀರ. ಸೊ ನೀವೆಲ್ಲರಿಗೂ ನಿಮಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇದೆಲ್ಲ ಒಂದು ವಿಶೇಷವಾಗಿ ನನಗೆ ಇವತ್ತು ಯಾಕೆ ಖುಷಿ ಅಂದರೆ, ನಮ್ಮ ಕಾಲೇಜ್ ಡೇ, ನಾನು ಓದಿದ್ದು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ನಮ್ಮ ಕಾಲೇಜ್ ಡೇಗೆ ನಮ್ಮ ತಂದೆಗೆ ನಾನು ಒಂದು ಡ್ರೆಸ್ ಕೊಡಿಸು ಅಂತ ಹೇಳಿದೆ ಕಾಲೇಜ್ ಡೇಗೆ ಹೋಗೋದಕ್ಕೆ. ಅವರು ಬ್ಲ್ಯಾಕ್ ಡ್ರೆಸ್ ಕೊಡ್ಸೋಕ್ಕೆ ಬಂದರು. ಅಲ್ಲಪ್ಪ, ಅದು ಲಾಯರ್ ಆದಮೇಲೆ ಇವಾಗ ನಮ್ಮ ಕಾಲೇಜ್ ಡೇಗೆ ಕಲರ್ಫುಲ್ ಕೋಟ್ ಬೇಕು ಅಂತ ಅಂದಾಗ, ಪಾಪ ನಮ್ಮ ಅಪ್ಪಂಗೆ ಇದನ್ನು ತೊಗೊಂಬಿಡು ಇವಾಗಲೇ ಅಂತ ಅಂದರು. ಅವತ್ತು ನನ್ನ ರಿಯಲ್ ಲೈಫಲ್ಲಿ ಬ್ಲ್ಯಾಕ್ ಕೋಟ್ ನಮ್ಮ ತಂದೆ ಕೊಡ್ಸೋಕ್ಕಾಗಿಲ್ಲ. ಈ ರಿಯಲ್ ಲೈಫಲ್ಲಿ ತಂದೆ ಜಾಗದಲ್ಲಿರೋ ನಮ್ಮ ಅಣ್ಣ ಈ ಕೋಟ್ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ, ನನಗೆ ವಿಶೇಷವಾಗಿ ನಾನೇನೇನು ಅಲ್ಲಿ ನಿಜ ಜೀವನದಲ್ಲಿ ಅಚೀವ್ ಮಾಡಿಲ್ಲ, ಅಟ್ಲೀಸ್ಟ್ ಈ ರಿಯಲ್ ಲೈಫಲ್ಲಿ ಲಾಯರ್ ಆಗಿ ನಿಮ್ಮನ್ನೆಲ್ಲ ರಂಜಿಸ್ತೀನಿ. ಥ್ಯಾಂಕ್ ಯು. ಬಹುಶಃ ಕೋಮಲ್ ಸರ್ಗೆ ಒಂದೊಳ್ಳೆ ಗಿಫ್ಟ್ ಆಗಿ